ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ಗಾನಗರಡಿಯ ಈ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡಲಿಕ್ಕೆ ಬಂದಿರುವಂಥ ವಾದ್ಯ ವೃಂದದ ಗೆಳೆಯರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ಮ್ಯಾಂಡೋಲಿನ್ ವಾದನದಲ್ಲಿ ಶ್ರೀಯುತ ಹರೀಶ್ ರವರಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ತಬಲಾ ವಾದನದಲ್ಲಿ ಶ್ರೀಯುತ ಮಾರುತಿರವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಡೋಲಕ್ನಲ್ಲಿ ಶಿವಮಲ್ಲು ಇದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ಉಮಾಪ್ರಸಾದ್ರವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೊಳಲು ವಾದನದಲ್ಲಿ ಶ್ರೀಯುತ ಗಣೇಶ್ರವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಕಿರಣ್ ರವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತಡ ಏಕೆ, ಬನ್ನಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡಿನ ಹೆಸರಾಂತ ಗಾಯಕಿ ಬಂದಿದ್ದಾರೆ. ಬನ್ನಿ, ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಗಾಯಕಿಯರನ್ನ ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸರ್, ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ. ನಮಸ್ಕಾರ, ನಾನು ಆನಂದ ಮಾದಲಗೆರೆ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಮಾದಲಗೆರೆ ಒಂದು ಪುಟ್ಟ ಗ್ರಾಮದಿಂದ ಬಂದಂಥ ನಾನು ಬೆಂಗಳೂರಿನಲ್ಲಿ ನೆಲೆಯನ್ನು ಕಂಡುಕೊಂಡು ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಸುಗಮ ಸಂಗೀತ ಗಾಯಕನಾಗಿ ಜನಪದವನ್ನು ಮೈಗೂಡಿಸ್ಕೊಂಡು ಈ ಕ್ಷೇತ್ರದಲ್ಲಿ ಒಬ್ಬ ಸಂಯೋಜಕನಾಗಿ ಕೂಡ ಗುರುತಿಸಿಕೊಂಡು ಹಲವಾರು ವರ್ಷಗಳಿಂದ ಸಂಘಟಕನಾಗಿ ಹಲವಾರು ವೇದಿಕೆಗಳಲ್ಲಿ ಭಾಗವಹಿಸೋದ್ರ ಮುಖಾಂತರ ಗಾಯನದಲ್ಲಿ ಹೆಸರನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾಯಿದ್ದೀನಿ. ಇವತ್ತು ಗಾನಗರಡಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತದೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆನಂದ್ ಮಾದಲಗೆರೆಯವರು ಈ ವರ್ಷದ ಸಂಗೀತ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ತಮಗೆ ದೂರದರ್ಶನದ ಪರವಾಗಿ ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆನಂದ ಮಾದಲಗೆರೆಯವರು ಬರೀ ಭಾವಗೀತೆಗಳನ್ನು ಅಷ್ಟೇ ಹಾಡೋದಿಲ್ಲ, ಅವರ ಹಿನ್ನೆಲೆ ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಅವರು ರಂಗಭೂಮಿ ಕಲಾವಿದರು ಕೂಡ, ಜನಪದದಲ್ಲೂ ಕೂಡ ಅವರು ಭಾಳಷ್ಟು ಹಾಡುಗಳನ್ನು ಹಾಡಿ ಸಂಯೋಜನೆಯನ್ನು ಮಾಡ್ತಾ ನಾಡಿನ ಉದ್ದಗಲಕ್ಕೂ ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇವತ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಾಡುಗಳನ್ನು ಹಾಡೋಕ್ಕೆ ಬಂದಿರೋದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಆಗ್ತಿದೆ ಮತ್ತು ವೀಕ್ಷಕರ ಪರವಾಗಿ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಹಾಗೆ ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ, ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ. ಎಲ್ಲ ದೂರದರ್ಶನ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಕ್ಷಿತಾ ಮಾದಲಗೆರೆ. ನಾನು ಕಳೆದ 9 ವರ್ಷಗಳಿಂದ ಸುಗಮ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಮೊದಲನೇ ಗುರು ನಮ್ಮ ತಂದೆಯವರೇ ಆದ ಆನಂದ್ ಮಾದಲಗೆರೆಯವರು. ನಂತರ ನಾನು ನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಪಂಡಿತ್ ವೆಂಕಟೇಶ್ ಆಲ್ಕೋಡ್ ಅವರ ಬಳಿ ಕಲಿತಿದ್ದೇನೆ. ಸಂಗೀತದೊಂದಿಗೆ ನಾನು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನ್ನ ಕೆಲಸವನ್ನು ಮಾಡುತ್ತಿದ್ದೇನೆ. ರಕ್ಷಿತಾ ಆನಂದ್ ಮಾದಲಗೆರೆಯವರು ನೋಡಿ, ತಂದೆ ಮಗಳ ಜುಗಲ್ಬಂದಿಯನ್ನು ಕೇಳುವಂಥ ಒಂದು ಅವಕಾಶ ನಮಗೆ ಇವತ್ತು ಸಿಕ್ಕಿದೆ. ಆನಂದ್ ಅವರೇ, ಸರ್, ಯಾವ ಗೀತೆಯಿಂದ ಆರಂಭ ಮಾಡೋಣ? ಸರ್, ಎಲ್ಲ ಗಾಯನ ಪ್ರಕಾರಕ್ಕೂ ಮೂಲ ಜನಪದ. ಆ ಜನಪದ ಮುಖಾಂತರನೇ ಈ ಒಂದು ವೇದಿಕೆ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಜನಸಾಮಾನ್ಯರನ್ನ ತಲುಪಿದೆ. ಹಾಗಾಗಿ ನಾನು ಕೂಡ ಒಂದು ಜನಪದ ಶೈಲಿಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಕವಿ ಸಾಶಿ ಮರುಳೈ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ನಮ್ಮೂರ ದಾರಿಲಿ ರಂಗೋಲಿ ಬರೆದವೆ ಈ ಗೀತೆಯನ್ನು ಹಾಡೋದ್ರ ಮುಖಾಂತರ ಪ್ರಾರಂಭಿಸೋಣ. ರಂಗೋಲಿ ಅನ್ನೋದೇ ಜನಪದ ಸಂಸ್ಕೃತಿ ಅಲ್ವೇ? ಹಾಗಾದರೆ ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿದಿರಿ ನಮ್ಮ ವೀಕ್ಷಕರಿಗಾಗಿ. ಕೇಳೋಣ ಬನ್ನಿ.
ನಮ್ಮೂರ ದಾರಿಲಿ ರಂಗೋಲಿ ಬರೆದೋವೆ ಹೊನ್ನವ ಬಾಳೆ ಹುಡಿ ಚೆಲ್ಲಿ. ನಮ್ಮೂರ ದಾರಿಲಿ ರಂಗೋಲಿ ಬರೆದೋವೆ ಹೊನ್ನವ ಬಾಳೆ ಹುಡಿ ಚೆಲ್ಲಿ. ಚೆಲ್ಲಿ. ನಮ್ಮೂರ ದಾರಿಲಿ ರಂಗೋಲಿ ಬರೆದೋವೆ ಹೊನ್ನವ ಬಾಳೆ ಹುಡಿ ಚೆಲ್ಲಿ.
ಸೊಗಸಾದ ಹಾಡು, ಅದ್ಭುತವಾದಂಥ ಸಾಹಿತ್ಯ, ಪ್ರಕೃತಿಯ ನಡುವೆ ಬೆರೆತು ಹಾಡುವಂಥ ಒಂದು ಸಂಭ್ರಮದ ಹಾಡನ್ನು ಸಂಭ್ರಮಿಸಿ ಹಾಡಿದ್ರಿ ಆನಂದ್ ಅವರೇ. ಆನಂದವಾಗಿತ್ತು ಹಾಡು. ಮತ್ತೊಂದು ಗೀತೆಯನ್ನು ಕೇಳೋಣ ಬನ್ನಿ, ರಕ್ಷಿತಾ ಅವರ ಧ್ವನಿಯಲ್ಲಿ. ರಕ್ಷಿತಾ ಅವರೇ, ಯಾವ ಗೀತೆಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಹಾಡ್ತಾ ಇದ್ರಿ? ನಾನು ಇವಾಗ ಒಂದು ಜಾನಪದ ಗೀತೆಯನ್ನು ಹಾಡಲಿದ್ದೇನೆ. ಆನಂದ ಮಾದಲಗೆರೆಯವರ ಸುಪುತ್ರಿ ಆನಂದವಾಗಿ ಹಾಡಿದ್ರಿ. ಆನಂದ್ ಅವರೇ, ಯಾವ ಹಾಡನ್ನು ಹಾಡ್ತೀರಿ ನಮಗೋಸ್ಕರ? ಕೊಡುವುದು ಮಗಳನ್ನು ನಿಮ್ಮಯ್ಯ ಮನೆಗೆ ಮಾರಾಟಕ್ಕಲ್ಲ. ಅಬ್ಬಾ, ಹಾಡಿ ಕೇಳೋಣಂತೆ. ಈ ಹಾಡನ್ನು ಕೇಳಿ ವೀಕ್ಷಕರೇ. ಒಂದು ಅಪರೂಪದ ಜನಪದ ಶೈಲಿಯ ಗೀತೆ. ಕೊಡುವುದು ಮಗಳನ್ನು
ನಿಮ್ಮಯ ಮನೆಗೆ ಮಾರಾಟಕ್ಕಲ್ಲ ಮಾರಾಟಕ್ಕಲ್ಲ. ಕೊಡುವುದು ಮಗಳನ್ನು ನಿಮ್ಮಯ ಮನೆಗೆ ಮಾರಾಟಕ್ಕಲ್ಲ. ಕೊಡುವುದು ಮಗಳನ್ನು ನಿಮ್ಮಯ ಮನೆಗೆ ಮಾರಾಟಕ್ಕಲ್ಲ. ಮದುವೆಯ ಅರ್ಥವು ಅದು ಆಗಿದ್ದರೆ, ಮದುವೆಯ ಅರ್ಥವು ಅದು ಆಗಿದ್ದರೆ ಬದಲಿಸಬಹುದಲ್ಲ, ಬದಲಿಸಬಹುದಲ್ಲ. ಕೊಡುವುದು ಮಗಳನ್ನು ನಿಮ್ಮಯ ಮನೆಗೆ ಮಾರಾಟಕ್ಕಲ್ಲ, ಮಾರಾಟಕ್ಕಲ್ಲ. ಬೆಳೆಸಿರುವಂತೆ ನಿಮ್ಮಯ ಮಗಳನ್ನು ಬೆಳೆಸಿರುವೆವು ನಾವು. ಇದು ಗೊತ್ತಿದ್ದರೂ ಮಗಳನ್ನು ಅನ್ಯತಾ ಕಾಣಬಹುದೇ ನೀವು. ನಿಮ್ಮಯ ಮಗುವು ನಮಗೂ ಮಗುವು ಅಲ್ಲನುವಿರೇನು. ನಿಮ್ಮಯ ಮಗುವು ನಮಗೂ ಮಗುವು ಅಲ್ಲನುವಿರೇನು. ಅಂತೆಯೇ ನಮ್ಮಯ ಮಗುವು ನಿಮಗೂ, ಅಂತೆಯೇ
ಅರ್ಥವು ಅದು ಆಗಿದ್ದರೆ, ಮದುವೆಯ ಅರ್ಥವು ಅದು ಆಗಿದ್ದರೆ ಬದಲಿಸಬಹುದಲ್ಲ, ಬದಲಿಸಬಹುದಲ್ಲ. ಕೊಡುವುದು ಮಗಳನ್ನು ನಿಮ್ಮಯ ಮನೆಗೆ ಮಾರಾಟಕ್ಕಲ್ಲ, 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 ಮಾರಾಟಕ್ಕಲ್ಲ. ಕಣ್ಣಾಲಿಗಳು ಅಂಚಿನಲ್ಲಿ ನೀರು ತುಂಬಿಕೊಂಡು ಏನನ್ಸುತ್ತಮ್ಮ ಈಗ ಅಂದಾಗ ನಿಮ್ಗೆ ಏನನ್ಸುತ್ತೆ ಅಪ್ಪ ಈಗ ಹಾಡ್ತಾ ಇದ್ದಾಗ? ಇದು ಈಗಿನ ಕಾಲಕ್ಕೂ ತುಂಬ ಸೂಕ್ತ ಅಂತ ಹೇಳ್ಬೋದು. ಯಾಕಂತಂದರೆ ವರದಕ್ಷಿಣೆ ಅಂತ ಹೇಳೋ ಒಂದು ವಿಚಾರ ಏನಿದೆ ಹಳ್ಳಿಯಲ್ಲಿ ಈಗಲೂ ಇದ್ದಾವೆ. ಜನ ಅದ್ರ ಬಗ್ಗೆ ಮಾತಾಡದೇ ಇರ್ಬೋದು, ಬಟ್ ಆದರೂ ಮನೆ ಒಳಗೆ ಎರಡು ಮನೆ ಕೂಡುವಾಗ ಅದ್ರ ಬಗ್ಗೆ ಮಾತುಕತೆ ಇವತ್ತಿಗೂ ಆಗುತ್ತೆ. ಈಗ ನಿಮ್ಮಂಥ ಒಳ್ಳೆ ಗಾಯಕರಿದ್ದಾಗ ಹಾಡುಗಳು ಕೇಳಬೇಕು ಅಂತ ಅನಿಸುತ್ತೆ. ಯಾವ ಹಾಡ್ತೀರಿ ನೀವು ರಕ್ಷಿತ? ಈಗ ಒಂದು ಭಾವಗೀತೆಯನ್ನು ಹಾಡಲಿದ್ದೆ. ಯಾವ ಹಾಡು? ಕಳೆದುಕೊಂಡ ಅಮ್ಮ ನಿನ್ನ. ಕಳೆದುಕೊಂಡ ಅಮ್ಮ. ಕೇಳೋಣ ಬನ್ನಿ ಅಮ್ಮನ ಬಗ್ಗೆ ಮತ್ತೊಂದು ಒಳ್ಳೆಯ ಗೀತೆಯನ್ನು ನನ್ನ ಗುರುಗಳಾದಂಥ ಕಾವ್ಯಂ ಶ್ರೀ ಅವರ ರಚನೆ. ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ, ಎಲ್ಲಿ ಹುಡುಕಲಿ. ಕಳೆದುಕೊಂಡ ಅಮ್ಮ ಎಲ್ಲಿ ಹುಡುಕಲಿ, ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ. ಮತ್ತೆ ಪಡೆವ ಭಾಗ್ಯ ಉಂಟೆ ನನ್ನ ಹಣೆಯಲಿ, ಮತ್ತೆ ಪಡೆವ ಭಾಗ್ಯ ಉಂಟೆ ನನ್ನ ಹಣೆಯಲಿ. ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ, ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ, ಎಲ್ಲಿ ಹುಡುಕಲಿ. ಧರೆಗೆ ತಂದೆ ನೀನೆ ಧರಣಿ, ನೀನೆ ಮೊದಲ ಅಕ್ಷರ. ಧರೆಗೆ ತಂದೆ ನೀನೆ ಧರಣಿ, ನೀನೆ ಮೊದಲ ಅಕ್ಷರ. ಮತ್ತೆ ಬೇರೆ ಬೇಕೇನೋ ಇಟ್ಟಿಗೆಗಳ ಮಂದಿರ. ಜಗವ ತೋರಿ ಜಗವೇ ಆನೆ, ಇದು ನಿನ್ನ ವಿಲಾಸ. ಜಗ
ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ. ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ. ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ. ಅರ್ಥ ಹುಡುಕಿ ಕುಬ್ಜನಾದೆ ನಾವು ಬರೆದ ನಿಘಂಟಲಿ. ಅಮ್ಮ ನಿನಗೆ ಕವಿತೆ ಕೋಟಿ ಕವಿಗಳಾದರೆಲ್ಲ. ಅಮ್ಮ ನಿನಗೆ ಕವಿತೆ ಕೋಟಿ ಕವಿಗಳಾದರೆಲ್ಲ. ಕೋಟಿಯಲ್ಲಿ ಒಬ್ಬರು ಮಕ್ಕಳಾಗಲಿಲ್ಲ. ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ. ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ. ಮತ್ತೆ ಪಡೆವ ಭಾಗ್ಯ ಉಂಟೆ ನನ್ನ ಅಣೆಯಲಿ. ಮತ್ತೆ ಪಡೆವ ಭಾಗ್ಯ ಉಂಟೆ ನನ್ನ ಅಣೆಯಲಿ. ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ. ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ. ಎಲ್ಲಿ ಹುಡುಕಲಿ. ಎಲ್ಲಿ ಹುಡುಕಲಿ. ಎಲ್ಲಿ ಹುಡುಕಲಿ. ಎಲ್ಲಿ ಹುಡುಕಲಿ. ಅಮ್ಮ ಎನ್ನುವ ಪದಗಳನ್ನು ನಾನು ಏನಾರ ನಿಘಂಟಲ್ಲಿ ಹುಡ್ಕೋಕೆ ಹೋಗ್ತೀನಿ ಅಂದರೆ ನನ್ನಂಥ ಕುಬ್ಜ ಇನ್ನೊಬ್ಬ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಇವತ್ತಿನ ಈ ಕಾರ್ಯಕ್ರಮಕ್ಕೆ, ಈ ಸಂಚಿಕೆಗೆ ತಾವು ಬಂದು ಸೊಗಸಾದ ಗಾಯನವನ್ನು ಮಾಡಿ ಹಾಡಿ ರಂಜಿಸಿದಂಥ ವಾಹಿನಿ ಪರವಾಗಿ, ವೀಕ್ಷಕರ ಪರವಾಗಿ, ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಈ ಎಲ್ಲ ಹಾಡುಗಳಿಗೆ ಬಹಳ ಸೊಗಸಾದ ವಾದ್ಯ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ವಾದ್ಯ ವೃಂದದ ಗೆಳೆಯರಿಗೆ ಮತ್ತೊಮ್ಮೆ ವಂದನೆಗಳು. ಪ್ರಿಯ ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.